ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿಜಯ್ ವೀರಪ್ಪ. ಹಿಂದೂಗಳ ಭಾವನೆಗಳನ್ನು ಕೆಣಕೋದು, ನಂಬಿಕೆಗಳಿಗೆ ಧಕ್ಕೆ ತರೋದು, ಹಿಂದೂಗಳ ಆಚರಣೆಗಳ ಬಗ್ಗೆ ನಾಲಿಗೆ ಹರಿಬಿಡೋದು ಕೆಲವರಿಗೆ ಅಭ್ಯಾಸ ಆಗ್ಬಿಟ್ಟಿದೆ ಅನ್ಸುತ್ತೆ. ಅಜಾಗರೂಕತೆಯಿಂದನೋ ಅಥವಾ ಬೇಕಂತಾನೆ ಈ ಕೃತ್ಯಗಳು ನಡೆಯುತ್ತೋ ಗೊತ್ತಿಲ್ಲ. ಆದರೆ ಈಗ ಮತ್ತೆ ಅಂಥದ್ದೊಂದು ಘಟನೆ ನಡೆದಿದೆ. ಹೀಗಾಗಿ ವಿಶ್ವದಾದ್ಯಂತ ಹಿಂದೂಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಶ್ವದಾದ್ಯಂತ ಪ್ರಖ್ಯಾತಿ ಪಡೆದಿರುವಂಥ ರಿಟೇಲ್ ಮಾರುಕಟ್ಟೆಯ ದೈತ್ಯ ವಾಲ್ಮಾರ್ಟ್ ಸಂಸ್ಥೆ ಈಗ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಹಿಂದೂ ದೇವರಾದ ಗಣೇಶನ ಭಾವಚಿತ್ರ ಇರುವಂಥ ಬಿಕಿನಿ, ಚಪ್ಪಲಿಗಳು, ಚಡ್ಡಿ ಸೇರಿದ ಹಾಗೆ ತರಹೇವಾರಿ ಒಳ ಉಡುಪುಗಳು ಹಾಗೂ ಚಪ್ಪಲಿಗಳನ್ನು ಆನ್ಲೈನ್ನಲ್ಲಿ ಮಾರಾಟಕ್ಕಿಟ್ಟಿತ್ತು. ಇದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿಶ್ವದಾದ್ಯಂತ ಖ್ಯಾತಿ ಪಡೆದಿರುವಂಥ ರಿಟೇಲ್ ಮಾರುಕಟ್ಟೆಯ ದೊಡ್ಡ ಸಂಸ್ಥೆ ವಾಲ್ಮಾರ್ಟ್ ತನ್ನ ಸಣ್ಣತನದ ಕಾರಣಕ್ಕೆ ಹಿಂದೂಗಳ ಕೋಪಕ್ಕೆ, ಆಕ್ರೋಶಕ್ಕೆ ತುತ್ತಾಗಿದೆ. ಹಿಂದೂ ಸಂಸ್ಕೃತಿಯಲ್ಲಿ ಪ್ರಥಮ ಪೂಜೆಗೆ ಪಾತ್ರನಾಗುವ ದೇವ ಗಣೇಶನ ಭಾವಚಿತ್ರ ಇರುವಂಥ ಬಿಕಿನಿ, ಚಪ್ಪಲಿ, ಚಡ್ಡಿ ಸೇರಿದ ಹಾಗೆ ಹಲವಾರು ರೀತಿಯ ಒಳ ಉಡುಪುಗಳು ಹಾಗೆ ಚಪ್ಪಲಿಗಳನ್ನು ಈ ಥರ ಆನ್ಲೈನ್ನಲ್ಲಿ ಮಾರಾಟಕ್ಕೆ ಬಿಡಲಾಗಿತ್ತು. ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವಂಥ ಹಲವು ಹಿಂದೂಗಳು ತಮ್ಮ ಧಾರ್ಮಿಕ ಭಾವನೆಗಳಿಗೆ ಇದರಿಂದ ಧಕ್ಕೆ ಉಂಟಾಗಿದೆ ಅಂತ ವಾಲ್ಮಾರ್ಟ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಹಿಂದೂಗಳ ಪವಿತ್ರ ದೇವತೆ ಗಣೇಶನನ್ನು ಒಳಗೊಂಡಂಥ ಇಂಥ ಉತ್ಪನ್ನಗಳನ್ನು ಮಾರಾಟ ಮಾಡುವ ವಾಲ್ಮಾರ್ಟ್ನ ಬಗ್ಗೆ ಈಗ ವಿಶ್ವದಾದ್ಯಂತ ಹಿಂದೂಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗಣೇಶನ ಫೋಟೋ ಇರುವ ಈ ಚಪ್ಪಲಿ, ಬಟ್ಟೆ, ಇತರೆ ವಸ್ತುಗಳ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಹಿಂದೂಗಳು ಶೇರ್ ಮಾಡಿಕೊಂಡಿದ್ದು ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಿದೆ ಅಂತ ವಾಲ್ಮಾರ್ಟ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಈ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಹಿಂದೂಗಳು ಬಾಯ್ಕಾಟ್ ವಾಲ್ಮಾರ್ಟ್ ಎಂಬ ಅಭಿಯಾನ ಶುರು ಮಾಡಿದ್ದಾರೆ. ಹಿಂದೂಗಳ ಕ್ರೋಧಕ್ಕೆ ಬೆಚ್ಚಿ ಬಿದ್ದಂಥ ವಾಲ್ಮಾರ್ಟ್ ವೆಬ್ಸೈಟ್ನಿಂದ ಈ ವಸ್ತುಗಳನ್ನು ತೆಗೆದು ಹಾಕಿರೋದಾಗಿ ಈಗಾಗಲೇ ತಿಳಿಸಿದ್ದು, ತಮ್ಮಿಂದ ಆಗಿರುವಂಥ ತಪ್ಪಿಗೆ ಹಿಂದೂಗಳ ಕ್ಷಮೆ ಯಾಚಿಸುತ್ತೇವೆ ಅಂತ ಕೂಡ ಕೇಳಿಕೊಂಡಿದೆ. ಆ ಮೂಲಕ ಈ ರೀತಿಯಾದಂಥ ಉತ್ಪನ್ನಗಳನ್ನು ಇನ್ನೊಂದು ಬಾರಿ ಮಾರುಕಟ್ಟೆಗೆ ಬಿಡೋದಕ್ಕೆ ಮುಂಚೆ ಎಷ್ಟು ಎಚ್ಚರ ವಹಿಸಬೇಕು ಅನ್ನುವಂಥ ಪಾಠವನ್ನು ವಾಲ್ಮಾರ್ಟ್ಗೆ ಹಿಂದೂಗಳು ಕಲಿಸಿದ್ದಾರೆ. ಈ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ.